ಕಣ್ರಿ, ನನಗಂತೂ ಏನಾನ ಒಂದು ರೆಸಿಪಿ ನೋಡಿಬಿಟ್ರೆ ನನಗಂತೂ ಇಷ್ಟ ಆಯಿತು ಅಂದರೆ ರೆಸಿಪಿ ಅದನ್ನಂತೂ ಟ್ರೈ ಮಾಡಿದ್ರಂತೂ ನಾನಿಲ್ಲ, ಅದು ಕೆಟ್ಟೋದ್ರೂ ಪರವಾಗಿಲ್ಲ, ನಾನಂತೂ ಟ್ರೈ ಮಾಡೇ ಮಾಡ್ತೀನಿ. ನನ್ನ ಥಿಂಕ್ ಈ ಥರ ಇರುತ್ತೆ. ನೀವು ಇದೇ ಥರ ಮಾಡ್ತಿರೋದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಣ್ರಿ. ಈ ದಿನ ನಾನು ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾದ ಮಾವಿನ ಹಣ್ಣಿನ ಹೋಳಿಗೆ ಕಣ್ರಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದರೆ ಅಂತೂ ಕಳೆದೋಗ್ತೀರ, ಅಷ್ಟು ರುಚಿಯಾಗಿರುತ್ತೆ ಈ ಮಾವಿನ ಹಣ್ಣಿನ ಒಬ್ಬಟ್ಟಂತೂ ಎಲ್ಲರೂ ಮಾಡ್ತೀರಾ, ಅವ್ರವ್ರ ರೀತಿ ಅವ್ರವ್ರು ಮಾಡ್ತೀರಾ. ನಾನಂತೂ ಫಸ್ಟ್ ಟೈಮ್ ಈ ಮಾವಿನ ಹಣ್ಣಿನ ಒಬ್ಬಟ್ಟು ಟ್ರೈ ಮಾಡಿರೋದು. ನಾನಂತೂ ಇನ್ಸ್ಟಾದಲ್ಲಿ ಈ ವಿಡಿಯೋ ನೋಡಿ ನನಗಂತೂ ಟ್ರೈ ಮಾಡಲೇಬೇಕು ಅಂತ ಟ್ರೈ ಮಾಡಿದ್ದೀನಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಕಣ್ರಿ. ಒಮ್ಮೆ ಮಾಡ್ಕೊಳ್ಳಿ ಮತ್ತೆ ಮಾಡ್ಕೊತೀರ. ಈ ಹೋಳ್ಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಫಾಲೋ ಮಾಡೋದು ಮರಿಬೇಡಿ. ಈಗ ಬನ್ನಿ, ಬಿಸಿ ಬಿಸಿ ಹೋಳಿಗೆನ ನಿಮ್ಮ ಮನೆಯಲ್ಲಿ ನೀವು ಮ್ಯಾಂಗೋ ಸೀಸನಲ್ಲಂತೂ ಖಂಡಿತ ಟ್ರೈ ಮಾಡಲೇಬೇಕು. ಈ ಮ್ಯಾಂಗೋ ಹೋಳಿಗೆನ ಅಷ್ಟು ರುಚಿಯಾಗುತ್ತೆ. ಯಾವ ರೀತಿ ಮಾಡೋದು ಅಂದರೆ, ಮೊದಲಿಗೆ ಒಂದು ಬೌಲ್ ತೊಗೊಂಡು ನಾನು 2 ಲೋಟ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀಟಾಗಿ ನೋಡಿ, ಹೋಳಿಗೆಗೆ ನೀವು ಯಾವ ಥರ ಲಟ್ಸು ಇದು ಮಾಡ್ಕೊತೀರ ಹಿಟ್ಟನ್ನ ಆ ಥರ ನೀಟಾಗಿ ಕಲಿಸ್ಕೊಳ್ಳಿ. ನಾನು ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಕಲಿಸಿದಷ್ಟು ನಮಗೆ ಹೋಳಿಗೆ ಅನ್ನೋದು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಆ ಸಾಫ್ಟ್ನೆಸ್ಸು, ಒಳಗೆ ಇರುವಂಥ ಹೂರ್ಣ ಸ್ವೀಟ್ ಅಂತೂ ಸೂಪರಾಗಿರುತ್ತೆ. ಈಗ ನಾವು ಮಾವಿನ ಹಣ್ಣಿನ ಫ್ಯೂರಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಫ್ಯೂರಿ ಮಾಡ್ಕೊಳಕ್ಕೆ ನೀವು ಎಷ್ಟು ಮಾವಿನ ಹಣ್ಣಾದರೂ ತೊಗೋಬೋದು. ನಾನು ಒಂದು 4 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ ನೋಡಿ. ನೀಟಾಗಿ ಅದರಲ್ಲಿರೋ ಪಲ್ಪ್ ಎಲ್ಲ ತೊಗೊಂಡು ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳಿ. ಮ್ಯಾಂಗೋ ಸೀಸನಲ್ಲಂತೂ ಖಂಡಿತ ಟ್ರೈ ಮಾಡಿ ಕಂಡ್ರೆ ಅಷ್ಟು ರುಚಿ ಐತೆ. ಈಗ ಪಲ್ಪ್ ಎಲ್ಲ ಒಂದು ಮಿಕ್ಸಿಂಗ್ ಬೌಲ್ ಸೇರಿಸ್ಕೊಂಡು ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಈಗ ಚಿರೋಟಿ ರವೆ 1 ಬೌಲ್ ಆಗೋಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ತೊಗೋಬೋದು, ಕಮ್ಮಿ ಮಾಡೋದಾದರೆ ಕಮ್ಮಿ ಬಳಸ್ಬೋದು. ನಾನು 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಇದರಲ್ಲಿ ನಮಗೆ ಒಂದು 10 ಇಲ್ಲ 12 ಒಬ್ಬಟ್ಟು ಮಾಡ್ಕೊಬೋದು ನಾವು 1 ಬೌಲಲ್ಲಿ. ಈಗ ನಾವು ಮೊದಲೇ ರೆಡಿ ಮಾಡ್ಕೊಂಡಿರೋಂಥ ಮ್ಯಾಂಗೋ ಫ್ಯೂರಿನ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಈಗ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ, ನೀವು ಸಕ್ಕರೆ ಬದಲು ಬೆಲ್ಲನೂ ಆ್ಯಡ್ ಮಾಡ್ಬೋದು. ನಿಮ್ಮ ರುಚಿ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಇದ್ದರೆ ಸೇರಿಸ್ಕೊಳ್ಳಿ. ನಾನು ಏಲಕ್ಕಿ ಪೌಡರ್ ಇಲ್ಲ ಅಂತ ನಾನು ಏಲಕ್ಕಿನ ಕುಟ್ಟಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟು ಹೂರ್ಣ ಅನ್ನೋದು ರೆಡಿಯಾಗಿರುತ್ತೆ ಕಣ್ರಿ. ಮ್ಯಾಂಗೋದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ ಈ ಮ್ಯಾಂಗೋ ಹೋಳಿಗೆ. ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಸೇರಿಸ್ಕೊಂಡು ಆರಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ಉಂಡೆ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಈಗ ನಮಗೆ ಹೂರ್ಣ ಅನ್ನೋದು ರೆಡಿಯಾಗಿದೆ. ನಾವು ಮೊದಲೇ ಕಂಕಣ ಮಾಡ್ಕೊಂಡಿದ್ದಲ್ಲ ಹೋಳಿಗೆದು, ಅದನ್ನು ತಗೊಂಡು ಸ್ವಲ್ಪ ನೋಡಿ ಉಂಡೆಗಳು ಎಷ್ಟು ಚೆನ್ನಾಗಿದೆಯಂತ. ಈಗ ಕಂಕಣ ತಗೊಂಡು ಹೋಳಿಗೆನ ತಟ್ಕೊಳ್ಳೋಣ ನೋಡಿ. ಕಂಕಣ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಈ ಥರ ಆಗಿದೆ. ಈಗ ನಿಮ್ಗೆ ಎಷ್ಟು ಬೇಕೋ ನೀವು ತಟ್ಕೊಳೋ ಇದ್ರ ಮೇಲೆ ನೋಡಿಕೊಂಡು ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಬಟರ್ ಪೇಪರ್ ಇದ್ದರೆ ಆ್ಯಡ್ ಮಾಡ್ಕೊಂಡು ನಾನು ತಟ್ಟೆ ಮೇಲೆ ನೋಡಿ ತಟ್ಟೆ ಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ಥರ ಸ್ವಲ್ಪ ಚಪಾತಿ ಥರ ತಟ್ಕೊಂಡು ಈಗ ಒಂದು ಉಂಡೆನ ತಗೊಂಡು ಮಧ್ಯದಲ್ಲಿ ಇಟ್ಕೊಂಡು ತಟ್ಕೊಂಡ್ರೆ ನೀವು ಎಷ್ಟು ಅಗಲ ಬೇಕಾದರೂ ತಟ್ಕೋಬೋದು ಕಣ್ರಿ. ಈ ಹೋಳಿಗೆ ಅನ್ನೋದು ಅಷ್ಟು ಸಿಂಪಲ್ಲಾಗಿ ಮಾಡ್ಬೋದು. 2 ನಿಮಿಷದಲ್ಲಿ ನಾವು ಈ ಹೋಳಿಗೆನ ಮಾಡ್ಕೊಬೋದು. ಈ ಕಷ್ಟ ಅನ್ನೋದು ಎಲ್ಲೂ ಇಲ್ಲ ಕಣ್ರಿ ನಮಗೆ ಈ ಹೋಳಿಗೆ ಮಾಡ್ಕೊಂಡು. ನಾನು ಇಷ್ಟು ತಟ್ಟೆ ಎಷ್ಟಿದೆಯೋ ಅಷ್ಟು ತಟ್ಕೊಂಡಿದ್ದೀನಿ. ಈಗ ಬಿಸಿ ಬಿಸಿ ಕಾಯೋ ಹೆಂಚಿದ ಮೇಲೆ ಈ ಬಿಸಿ ಬಿಸಿ ಹೋಳಿಗೆನ ಹಾಕ್ಕೊಂಡು ಟೇಸ್ಟ್ ನೋಡ್ಬಿಡೋಣ. ನನಗಂತೂ ಯಾವಾಗ ತಿಂತೀನೋ ಅನಿಸ್ಬಿಟ್ಟಿದೆ ಈ ಹೋಳಿಗೆ ರೆಸಿಪಿನ. ಈಗ ನೋಡಿ ಹೆಂಚು ಚೆನ್ನಾಗಿ ಕಾದಿದೆ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿರೋ ಹೋಳಿಗೆನ ಹೆಂಚು ಮೇಲೆ ಹಾಕ್ಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನಿಮ್ಗೆ ಎಣ್ಣೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನಂತೂ ಎಣ್ಣೆ ಸೇರಿಸಿಲ್ಲ, ನಾವು ತಟ್ಟವಾಗಿ ಬಳಸ್ಕೊಂಡಿರ್ತೀರ ಅದೇ ಸಾಕು ನಮಗೆ. ಈಗ ನೋಡಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಬೆಂದಿದೆ. ಈಗ ತೆಗೆದು ತಟ್ಟೆಗೆ ಸೇರಿಸ್ಕೊಂಡು ಇದೇ ರೀತಿ ಇನ್ನೊಂದು ಒಬ್ಬಟ್ಟನ್ನ ಹಾಕಿ ತೋರಿಸ್ತೀನಿ ನಿಮಗೆ. ಎಷ್ಟು ಸಿಂಪಲಾಗಿ ಮಾಡ್ಕೊಬೋದು ಅಂದರೆ ಅಷ್ಟು ಸಿಂಪಲಾಗಿ ಮಾಡ್ಕೊಂಡು. ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ರೆಸಿಪೀಸ್ಗೆ ನಾನು ಫಾಲೋ ಮಾಡೋದು ಮರಿಬೇಡಿ. ಈಗ ನೋಡಿ ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ. ಈಗ ಟೇಸ್ಟ್ ನೋಡೋಣ ಯಾವ ರೀತಿ ಇದೆ ಅಂತ. ಎಷ್ಟು ಸಾಫ್ಟಾಗಿದೆ ಅಂದರೆ ಸೂಪರಾಗಿದೆ ಕಣ್ರಿ. ನೋಡಿ ಮಡ್ಚಿದ್ರೆ ನಮಗೊಂದು ಇಡೀ ಕೂಡ ಆಗೋಲ್ಲ, ಅಷ್ಟು ಸಾಫ್ಟಾಗಿದೆ ಈ ಹೋಳಿಗೆ. ಟೇಸ್ಟೂ ಅದೇ ಥರ ಇರುತ್ತೆ ಕಣ್ರಿ. ನೋಡಿ ಬಿಸಿ ಬಿಸಿ ಹೋಳಿಗೆ ರೆಡಿಯಾಗಿದೆ. ಈಗ ಬಾಯ್. ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.